ಪದಾಧಿಕಾರಿಗಳನ್ನು ಸ್ಮರಿಸಿ ಯಾದಗಿರಿ ಮಹಾನಗರದ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ರವರ ಸೇವಾ ವಯೋನಿವೃತ್ತಿ ಅಭಿನಂದನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಶುಭಾಶೀರ್ವಾದವನ್ನು ಮಾಡಿ ಕಾರ್ಯಕ್ರಮದ ನಿಮಿತ್ತವಾಗಿ ತೆರಳಿದಂಥ ಕ್ರಿಯಾಶೀಲ ಪೂಜ್ಯರು ಲಿಂಗಪೂಜಾ ಗೌರವರಾದ ಸಿದ್ದವೀರ ಶಿವಾಚಾರ್ಯ ಸ್ವಾಮಿಗಳವರು, ಪಂಚಕ್ರ ಹಿರೇಮಠ ತಿಕ್ಕಾಮಗಳು, ಅಲ್ಲಡಿ ಮಹಾತ್ಮ ಪೀಠದ ನಾಗಪ್ಪಯ್ಯೇಶ್ವರನವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮದೇ ಆದಂತಹ ಅನುಭವವನ್ನು ಸಭೆಗೆ ನೀಡಿದಂಥ ಜನಪ್ರಿಯ ಶಾಸಕರು, ಸರಳ ಸಜ್ಜನಿಕೆಯ ರಾಜಕಾರಣಿ ಮಾನ್ಯ ಚಂದ್ರಕಾಂತ್ ಪಾಟೀಲ್ ತುನ್ನೂರ್ ಅವರಿಗೂ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಹಿರಿಯ ರಾಜಕೀಯ ಸಾಮಾಜಿಕ ಧುರೀಣರು, ಸರಳ ಜೀವಿಗಳು ಆದಂಥ ಲಿಂಗಾರೆಡ್ಡಿ ಮಾಸ್ರೆಡ್ಡಿ ಅವರಿಗೂ, ಪ್ರತಿಷ್ಠಿತ ಮುಕ್ತಾಣ ಮನೆತನದ ಯುವ ರಾಜಕಾರಣಿಗಳು ಮತ್ತು ಸಾಮಾಜಿಕ ರಾಜಕೀಯವಾಗಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಂಥ ರಾತನಗೌಡ ಮುಕ್ತಾಂಡ್ ಅವರಿಗೂ, ಮಹೇಶ್ ಗೌಡ ಮುಕ್ತಾಂಡ್ ಅವರಿಗೂ, ಪರಸಟ್ಟಿ ವೀರಣ್ಣಗೌಡರು ನಾಲ್ವಾರ್ ಅವರಿಗೂ, ಸಿದ್ದಪ್ಪಣ್ಣ ಭಟ್ಟಿಯವರಿಗೂ ಮತ್ತು ನಮ್ಮ ಶಾಂತಗೌಡ ಸಾಹೇಬರಿಗೂ, ಚೇತನ್ ಪಾಟೀಲ್ ಮದನಾಥ್ ದೇಶಮುಖರವರಿಗೂ, ಉಪಸ್ಥಿತರುವಂಥ ಎಲ್ಲ ಗಣ್ಯಮಾನ್ಯರಿಗೂ, ಶಿವರಾಜ್ ಪಾಟೀಲ್ ದಂಪತಿಗಳವರಿಗೂ, ಪಾಲ್ಗೊಂಡಂಥ ಅವರ ಸಹೋದ್ಯೋಗಿಗಳಿಗೂ ಮತ್ತು ಬಂಧು ಬಾಂಧವರಿಗೂ, ಪಾಲ್ಗೊಂಡಂಥ ವಿದೇಶಗಳ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರುವ ನಿಮ್ಮೆಲ್ಲರ ಆರಾಧ್ಯ ದೇವರಿಗೆ ಸರ್ವಚರಣವಾಗ್ತದೆ. ಅರ್ಧರಾತ್ರಿಯಲ್ಲಿ ಹೋದವರೆಲ್ಲ ಗೌತಮಬುದ್ಧರಾಗುವಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವಯ್ಯ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವಯ್ಯ, ಅಧಿಕಾರ ನಿರಾಕರಿಸಿದವರೆಲ್ಲ ಅರ್ಥಣೀಯ ಸ್ವಾಮಿಗಳಾಗುವಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವ ಸ್ವತಂತ್ರ ದೇವ ಸಿದ್ದೇಶ್ವರ ನಿನ್ನೆ ಹೆಸರುಗಳನ್ನೆಲ್ಲ ನೀನಾಗುವಯ್ಯ. ಶಿವರಾಜ್ ಪಾಟೀಲ್ ಅವರ ವಯೋನಿವೃತ್ತಿ ಸಮಾರಂಭದಲ್ಲಿ ಅವರ ಸೇವಾ ಸಂಪನ್ನತೆಯ ಅಭಿನಂದನೆಗೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡದ್ದು ಬಹಳ ಅನಿಸುತ್ತ. ಭೀಮನಹಳ್ಳಿ ನನಗೇನು ಹೊಸದಾದಂಥ ಊರಲ್ಲ. ಆ ಊರಿನಲ್ಲಿ ಸುಮಾರು ವರ್ಷದಲ್ಲೇ ಒಂದೆರಡು ಬಾರಿ ಹೋಗಿ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಶಿವರಾಜ್ ಪಾಟೀಲ್ ಸರ್ ಕೂಡ ನಮ್ಮನೆ ಕರ್ಕೊಂಡಿದ್ರು. ಅಲ್ಲಿ ಹೋದ ನಂತರ ಅವರ ಡಾಕ್ಟರ್ ಅನ್ನೋದು ಗೊತ್ತಾಯ್ತಾರೆ. ಈ ಕಾರ್ಯಕ್ರಮದಲ್ಲಿ ನೋಡಿದೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಅಂತ ಹೆಸರಾಗ್ಯದ. ಹೆಸರು ನೋಡ್ತೇವೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಅದ, ಕೆಲಸ ನೋಡ್ತೇವೆ ಟೀಚರ್ ಕೆಲಸ ಮಾಡ್ತಾರೆ. ಅದಕ್ಕೆ ನಾನಂದೆ ಅವರು ವೃತ್ತಿ ಪ್ರವೃತ್ತಿ ನಿವೃತ್ತಿ ಅಂತ ತಿಳ್ಕೊಂಡು ಹೇಳುವಂಥವ್ರಾಗ್ತಾರೆ. ನನಗೆ ಪ್ರವೃತ್ತಿ ಗೊತ್ತು, ನಿವೃತ್ತಿ ಜೀವನ ಮತ್ತು ಡಾಕ್ಟರ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತು. ವೃತ್ತಿ ಜೀವನ ಶೈಕ್ಷಣಿಕವಾಗಿ ಪ್ರತಿಯೊಂದು ಊರಲ್ಲಿ ತಮ್ಮದೇ ಆದಂತಹ ಒಂದು ಅನುಭವವನ್ನು ಯಾವ ರೀತಿಯಾಗಿ ಹಂಚಿಕೊಂಡಿದ್ದಾರೆ ಅನ್ನತಕ್ಕಂಥದ್ದು ನಮ್ಮ ಶಾಂತಗೌಡ ಸರ್ ಅವರು ಹೇಳಿದರು. ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ
ಶಿಕ್ಷಣ ಬಹು ಪ್ರಾಮುಖ್ಯವಾದಂಥದ್ದು. ಅದನ್ನು ಪ್ರಾಯೋಗಿಕಾತ್ಮಕವಾಗಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೆ ಅದನ್ನು ಮುಟ್ಟಿಸಿ ವಿದ್ಯಾರ್ಥಿಗೆ ಒಂದು ಜೀವನವನ್ನು ಕಟ್ಟಿಕೊಡಲು ಶಿಕ್ಷಣ ಮತ್ತು ಶಿಕ್ಷಕರ ಪಾತ್ರ ಬಹು ಮುಖ್ಯವಾದಂಥದ್ದು. ಅಂತ ಸರಳತೆ ಮತ್ತು ಸಾಕಾರವು ಸ್ವರೂಪವಾಗಿ ಕಂಡಂಥವರು ನಮ್ಮ ಶಿವರಾಜ್ ಪಾಟೀಲ್. ಇವತ್ತು ಶೈಕ್ಷಣಿಕ ಪದ್ಧತಿ ಬಹಳ ಬದಲಾಗ್ಯದ. ಅವಾಗ ಚಡಿ ಚಮ್ ವಿದ್ಯಾ ಗಮ್ ಗಮ್ ಅಂತಿದ್ರು. ಈಗ ಚಡಿ ಚಮ್ ಅಂದ ತಕ್ಷಣ ಅಲ್ಲ ಯಾವನ ವಿಡಿಯೋ ಮಾಡ್ಕೊಂಡು ಹೋಗಿ ತೋರಿಸಿದ ನಂತರ ಮಕ್ಕಳಿಗೆ ಶೋಷಣೆ ನಡೆದದ ಅಂತ ತಿಳ್ಕೊಂಡು ಗದ್ದಲ ಹೇಳುವಂತ ವ್ಯವಸ್ಥೆ ಬಂದಂಥದ್ದಾಗ್ಯದ. ಇವೆಲ್ಲ ಅಡೆತಡೆಗಳ ಮಧ್ಯೆ ನಾ ಯಾವಾಗ ದಾಟಿದ್ರೆ ಸಾಕಪ್ಪ ಸುಸೂತ್ರವಾಗಿ ಅಂತ ತಿಳ್ಕೊಂಡಂದ್ರೆ ಸಾಕಾದಂತ ಇವತ್ತಿನ ವ್ಯವಸ್ಥೆಯಲ್ಲಿ ಶಿವರಾಜ್ ಪಾಟೀಲ್ ಅವರು ಸಕಾರಾತ್ಮಕವಾಗಿ ಯಾವುದೇ ಕುಂದು ಕೊರತೆಗಳನ್ನ ತನ್ನ ಬದುಕಿಗೆ ಅಂಟಿಕೊಳ್ಳದೆ ಸರಿದ್ರೆ ಇಂಥವ್ರು ಇರಬೇಕಪ್ಪ ಅನ್ನತಕ್ಕಂಥ ಹೆಸರಿಗೆ ಸಾಕ್ಷಿ ಆದಂಥವ್ರು ನಮ್ಮ ಶಿವರಾಜ್ ಪಾಟೀಲ್ ಅವರು. ಯಾಕಂದ್ರೆ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಬಹಳ ದೊಡ್ಡದು. ಇವತ್ತು ಯಾವುದೇ ಅಧಿಕಾರಿಗಳಿದ್ದರೆ ನಿವೃತ್ತಿ ಆದ ನಂತರ ಅವರಿಗೆ ಮತ್ತೆ ಸರ್ ಅಂತ ಕರೆಗಿಲ್ಲ, ಇಂಥ ಕೆಲಸ ಮಾಡ್ತಿದ್ರು ಅಂತ ತಿಳ್ಕೊಂಡು ಯಾರೂ ನೆನೆಸಂಗಿಲ್ಲ. ಇವರು ಒಮ್ಮೆ ಸೇರ್ಪಡೆ ಆದ ತಕ್ಷಣ ಅವರು ನೌಕರಿ ಮ್ಯಾಗ ಇದ್ದಾಗೂ ಸರ್ ಅಂತ ಕರೀತಾರ, ನಿವೃತ್ತಿ ಹೊಂದಿದಾಗೂ ಸರ್ ಅಂತ ಕರೀತಾರ. ಸರ್ ಅಂತ ಹೋಗಿ ತಮ್ಮ ಜೀವನದ ಕಡೆಯವರೆಗೂ ಸರ್ ಅಂತ ಕರೆಸಿಕೊಡ್ತಕ್ಕಂಥ ಯಾವ್ದಾದ್ರು ನೌಕರಿ ಇದ್ರೆ ಅದು ಶಿಕ್ಷಕ ನೌಕರಿ ಅಂತ ತಿಳ್ಕೊಂಡು ನಾವೆಲ್ಲರೂ ಹೇಳಬೇಕಾಗ್ತದೆ. ಅದು ಬಹಳ ದೊಡ್ಡದು. ಯಾಕಂದ್ರೆ ನಿಮ್ಮ ಕೈಯಾಗ ಎಂತೆಂಥವ್ರು ಕಲ್ತೋತಾರೆ. ದೊಡ್ಡ ಕೈಯಾಗ ನಿಮ್ಮಂಥವ್ರು ಸಾಂಗ್ಗಳು ಕಲ್ತೋಗಂಥವ್ರು, ನಿಮ್ಮಂಥವ್ರು ದೊಡ್ಡ ದೊಡ್ಡ ರಾಜಕಾರಣಿಗಳು ಕಲ್ತೋಗಂಥದ್ದು ನಿಮ್ಮ ಕೈಯಾಗ, ದೊಡ್ಡ ದೊಡ್ಡ ವ್ಯಾಪಾರಿಗಳು ಕಲ್ತೋಗಂಥದ್ದು ನಿಮ್ಮ ಕೈಯಾಗ ಕಲ್ತೋಗಿಲ್ಲ ಅಂತ ಮನುಷ್ಯ ಮುಂದೆ ಎಲ್ಲಿ ಪಾಠ ಕಲಿಯಂಗಿಲ್ಲ. ಯಾಕಂತಂದ್ರೆ ಈ ಶಂಕರ್ ದಯಾಳ್ ಶರ್ಮಾ ಅನ್ನುವಂಥವ್ರು ರಾಷ್ಟ್ರಪತಿಗಳಾಗಿದ್ದರು. ಅಂತ ಶಂಕರ್ ದಯಾಳ್ ಶರ್ಮಾ ಅವರು ಯಾವುದೋ ಒಂದು ದೇಶಕ್ಕೆ ಭೇಟಿ ಕೊಡುವಂತ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆ ಆಗಿತ್ತಲ್ಲಿ. ಭಾರತ ರಾಷ್ಟ್ರದ ಪ್ರಥಮ ಪ್ರಜಾಪ್ರಭುತ್ವ ರಾಷ್ಟ್ರಪತಿಗಳು ಬರ್ತಾರೆ ಅಂತ ತಿಳ್ಕೊಂಡು ಎಲ್ಲ ವ್ಯವಸ್ಥೆ ಆಗಿತ್ತು. ಅವರ ವಿಮಾನ ನಿಲ್ದಾಣಕ್ಕೆ ಇನ್ನೇನು ಕರ್ಲಕ್ಕೆ ಹೋಗ್ಬೇಕನ್ನುವಂತ ಸಂದರ್ಭದಲ್ಲಿ ಆ ದೇಶದ ಪ್ರಧಾನಿ ಅವ್ರು ಯಾವುದೋ ಹೆಸರು ಇಸ್ಲಾಮಿಕ್ ದೇಶದ ಹೆಸರು ಬಗ್ಗೆ ನನಗಿನ್ನ ನೆನಪಿಲ್ಲ. ಅವರು ಇಲ್ಲ ನಾನೇ ಹೋಗ್ತೀನಿ ಅಂತ ತಿಳ್ಕೊಂಡು ತಾನೇ ಸ್ವತಃ ಗಾಡಿ ನಡೆಸುವಂತ ಹೋಗಿ ರಾಷ್ಟ್ರಪತಿಗಳನ್ನು ಆಹ್ವಾನ ಮಾಡ್ಕೊಂಡ ಎಲ್ಲರೂ ಕಾರಣ ನಮ್ಮ ದೇಶ ಇಂಥ ಪದ್ಧತಿ ಇಲ್ಲ, ಇವ್ರು ಯಾಕೆ ಹಿಂಗ್ ಮಾಡಿದ್ರು, ಇವ್ರಿಗಿಂತ ದೊಡ್ಡವರು ಯಾರಿದ್ದಾರ ಅಂತ ತಿಳ್ಕೊಂಡಂದಾಗ ಶಂಕರ್ ದಯಾಳ್ ಶರ್ಮಾರನ್ನ ಕರ್ಕೊಂಡು ಬಂದು ವೇದಿಕೆಯ ಮೇಲೆ ಕುಂದಿಸಿ ಅವರಿಗೆ ಹಾರ ಹಾಕಿ ಕೈ ಕಲಿಸಲಿಲ್ಲ, ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿದಾಗ ಕೇಳಿದ್ರು ಅವರು, ಯಾಕಪ್ಪ ನೀ ಯಾಕೆ ನನಗಷ್ಟು ಗೌರವ ಕೊಟ್ಕೊಡ್ತಿ, ಈ ದೇಶದ ಪ್ರಧಾನಿ ನೀನಿದ್ರೂ ಕೂಡ ಯಾಕೆ ನನಗಷ್ಟು ಗೌರವ ಕೊಡುತ್ತೆ ಅಂತ ತಿಳ್ಕೊಂಡಂದಾಗ ಅವ್ರು ಹೇಳಿದ್ರು, ನೀವು ಹಿಂದಿನ ಪ್ರಾಧ್ಯಾಪಕರಾಗಿದ್ದಂತ ಸಂದರ್ಭದಲ್ಲಿ ನೀವಿನ್ನೂ ರಾಷ್ಟ್ರಪತಿಗಳಾಗಿದ್ದಿಲ್ಲ, ರಾಜಕಾರಣಕ್ಕೆ ಬಂದಿದ್ದಿಲ್ಲ, ಪ್ರಾಧ್ಯಾಪಕರಾಗಿ ನೀವು ಪೂನಾದಲ್ಲಿ ಕಾಲೇಜಿನಲ್ಲಿ ಅಭ್ಯಾಸ ಹೇಳುವಂತ ಸಂದರ್ಭದಲ್ಲಿ ಅಲ್ಲಿ ಕಾಲೇಜು ವಿದ್ಯಾರ್ಥಿ ಆಗಿದ್ದೆ, ಒಂದು ಯಾವುದೋ ತಪ್ಪು ಮಾಡಿದ್ದೆ, ನಾನು ತಪ್ಪಿಗೆ ನೀವು ದಂಡಿಸಿ ಶಿಕ್ಷಿಸಿ ನನ್ನನ್ನು ಈ ತರ ನೀನು ನಡೆದುತ್ತಾದ್ರೆ ನಿನಗೆ ಮುಂದೆ ಒಳ್ಳೆಯ ಭವಿಷ್ಯ ಅಂತ ತಿಳ್ಕೊಂಡು ನನಗೆ ಕಿವಿ ಮಾತು ಹೇಳಿದ್ರಿ. ಅದನ್ನೇ ನಾನು ಗಟ್ಟಿಟ್ಟುಕೊಂಡು ಬಂದೆ. ನನ್ನ ನಡಿಗೆಯಲ್ಲಿ, ನನ್ನ ನಡೆಯಲ್ಲಿ, ನಾನು ನಡೆಯುತ್ತಾ ಸಾಗುತ್ತಾ ಬಂದಂತ ದಾರಿಯಲ್ಲಿ ನಿಮ್ಮ ಹೆಸರು ತಗೊಂಡು ನೀವು ಒಂದಂತ ಮಾತನ್ನು ನೆನಪಿಟ್ಟುಕೊಂಡು ಬಂದಿನಿ ತಿಳ್ಕೊಂಡು ಇವತ್ತು ಈ ದೇಶದ ಪ್ರಧಾನಿ ಆಗಕ್ಕೆ ಸಾಧ್ಯ ಆಯಿತು. ಅಂತ ಸಾಕ್ಷಾತ್ ನನಗೆ ಜೀವನ ರೂಪಿಸಿದಂತ ಗುರು ಬಂದಾನಂತಂದ್ರೆ ಇವತ್ತಿನ ಸಂಭ್ರಮಕ್ಕೆ ಸಂತೋಷಕ್ಕೆ ನನ್ನ ಕೊನೆ ಇಲ್ಲ ಅಂತ ಹೇಳಿಲ್ಲ. ಇಂಥ ಅನೇಕ ಅನುಭವಗಳನ್ನ ಹಲವಾರು ಶಿಕ್ಷಕರ ಜೀವನದಲ್ಲಿ ನಾವು ಕಾಣುವಂತವರಾಗ್ತೀವಿ. ಮೊನ್ನೆ ತಾನೇ ಒಬ್ಬ ಹಾನಗಲದಲ್ಲಿ ವಸ್ತ್ರದ ಸರ್ ಅಂತ ತಿಳ್ಕೊಂಡು ನಿವೃತ್ತಿಯಾದ
ಹಾನಗಲ್ಲ ಸಂಸ್ಥಾನ ಮಟ್ಟದಲ್ಲಿ ಇದ್ದಂಥ ವಸ್ತ್ರಸ್ಥ ನಿವೃತ್ತಿಯಾದರು. ನಿವೃತ್ತಿಯಾದಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ಬರೆದಿತ್ತು. ಒಬ್ಬವ ಒಂದು ಕಾರ್ ಗಾಡಿ ತಂದು ಅವ್ರಿಗೆ ಒಳಗೆ ಬಂದು ವೇದಿಕೆ ಮೇಲೆ ಹೋಗಿ ಅತಿ ಆತ್ಮಹತ್ಯೆಯಿಂದ ಹೋಗಿ ಹಾರ ಹಾಕಿ ಕಾರಿನ ಕೀಲಿ ಕೊಟ್ಟು ಹೇಳಿದ, ಸರ್ ನಾನು ಬಹಳ ನಿರ್ಗತಿಕನಾಗಿದ್ದೆ, ಬಡವನಾಗಿದ್ದೆ, ನಮ್ಮ ತಾಯಿ ತಂದಿದ್ದಿದ್ದಿಲ್ಲ, ನನ್ನನ್ನು ನೀವು ಕರೆದು ನನಗೆ ಪಾಲನೆ ಮಾಡಿ ಪೋಷಣೆ ಮಾಡಿ ವಿದ್ಯಾಭ್ಯಾಸ ಕಲಿಸಿದ್ರಿ. ಇವತ್ತು ನಾನು ಮಹಾರಾಷ್ಟ್ರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡಕತ್ತೀನಿ. ನಾನು ಕೂಡಿಟ್ಟಂತ ಹಣದಲ್ಲಿ ನೀವು ಒಂದು ಕಾರ್ ತಂದಿದ್ರಿ, ಇದೊಂದು ಕಾರ್ ನಾನು ಅಲ್ಪ ಕಾಣಿಕೆ ಅಂತ ಸ್ವೀಕಾರ ಮಾಡ್ರಿ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿದ್ದೆ. ಈಗ ಹತ್ತು ಹಲವಾರು ಅನುಭವಗಳನ್ನು ಶಿಕ್ಷಕರ ಜೀವನದಲ್ಲಿ ನಾವು ಕೇಳತಕ್ಕಂಥವ್ರಾಗ್ತೀವಿ. ನಮ್ಮ ಶಾಂತಗೌಡ ಸರ್ ಅವ್ರು ಹೇಳಿದ್ರು, ಯಾಕಂತಂದ್ರೆ ನಮ್ಮ ಯಾದಗಿರಿಯಲ್ಲಿ ಎಲ್ಲಾನು ಚಲೋ ಅದ. ಒಂದು ಎಲ್ಲ ಕಲ್ಯಾಣ ಮಂಟಪದ ಒಂದು ಏನಂತ ಕೇಳಿದ್ರೆ ಲಗ್ನಕ್ಕೆ ಚಲೋ, ಸಂಭ್ರಮಕ್ಕೆ ಚಲೋ, ಭಾಷಣ ಮಾಡಿದ್ರೆ ನಮಗೆ ನೀವು ಕೇಳಂಗಿಲ್ಲ, ನಿಮ್ಮನ್ನು ನಮ್ಗೆ ಕೇಳಂಗಿಲ್ಲ. ಒಟ್ಟು ಏನೋ ಯಾಕೋ ಮಾಯಿ ಕೇಳಿದಾರಂತ ನಿಮಗೆ ಅನಿಸ್ತದ, ಅವ್ರು ಕೇಳಕತ್ತಾರಂತ ನಮಗೆ ಅನಿಸ್ತದ. ಒಟ್ಟಾರೆ ಅವ್ರು ಹೇಳಿದಂತ ಮಾತುಗಳಲ್ಲಿ ಕೆಲವು ವಿಚಾರಗಳನ್ನು ನಾನು ತೆಗೆದುಕೊಂಡಾಗ ನಿವೃತ್ತಿ ಜೀವನ ಅನ್ನತಕ್ಕಂಥದ್ದು ಅದು ಬಹಳ ಸಂತೋಷಪೂರ್ಣವಾಗಿ ಕಳೆಯುವಂತ ದಿನ. ಯಾಕಂತಂದ್ರೆ ಆಯ್ತಪ್ಪ ನಮಗೆ ನಿವೃತ್ತಿ ಆಯಿತು, ಇನ್ನು ಯಾಕೆ ಮಾಡಬೇಕು, ಪೂರ್ಣ ನನ್ನ ಸಮಯವನ್ನು ವಿದ್ಯಾರ್ಥಿಗಳಿಗಾಗಿ ಮೀಸಲಾಗಿರುತ್ತಿದ್ದೆ, ನನ್ನ ಸಮಯವನ್ನ ಶಾಲಾ ಅಭ್ಯಾಸಕ್ಕಾಗಿ ಮೀಸಲಾಗಿರುತ್ತಿದ್ದೆ, ಇನ್ನು ಹ್ಯಾಂಗ ಮಾಡ್ಬೇಕನ್ನತಕ್ಕಂಥದ್ದೆಲ್ಲ ನಿವೃತ್ತಿ ಅಂತ ತಿಳ್ಕೊಂಡಂದಾಗ ವೃತ್ತಿಯಿಂದ ವಿಮುಕ್ತತೆ ಪಡೆದಂತ ಆಯ್ತಪ್ಪ ಇನ್ನೇನು ಆರಾಮ್ ಇದ್ರಾಯ್ತು ಅಂತ ತಿಳ್ಕೊಂಡು ಕಾಲ ಕಳೆಯತಕ್ಕಂಥ ಸಮಯ, ಅಂತ ಸಮಯವನ್ನ ಒಳ್ಳೆಯ ರೀತಿಯಾಗಿ ಬಳಕೆ ಮಾಡಿಕೊಂಡಾಗ ಜೀವನ ಸಾರ್ಥಕ ಆಗ್ತದೆ ಅನ್ನತಕ್ಕಂಥ ವಿಚಾರವನ್ನು ತಿಳಿಸುತ್ತಾ ಕೆಲವು ಕಾರ್ಯಕ್ರಮದ ಸಂದರ್ಭದಲ್ಲಿ, ಯಾಕಂತಂದ್ರೆ 11ವರೆಗೆ ಆಗ್ತಂತ ತಿಳ್ಕೊಂಡು ಅವ್ರು ಹೇಳಿದ್ರು. ನಿಮ್ಗೂ ಬರ್ತದೆ, ನಮ್ಮ ಕಡೆಗೆ ಮುಖ್ಯವರು ಸ್ವಲ್ಪ ಲೇಟ್ ಮಾಡಿ ಬರ್ತಾರಂತ ನಿಮ್ಗೆ ಕಲ್ಪನಾ. ಅದಕ್ಕೆ ನೀವೇನ್ ಮಾಡ್ತೀರಿ, ಇದು 12ವರೆ ವರ್ಷಕ್ಕಿಂತ ನಾವು 11ವರೆ ಅಂತ ಹೇಳ್ತೇವೆ. ನಾವು 11ವರೆ ಅಂತ ತಯಾರಾದ್ರೆ ನಿಮ್ ಟೈಮಿಗೆ ಸೆಟ್ ಆಗ್ತೇವೆ. ನಮ್ಮದು ನಿಮಗೆ ಬರ್ತದ, ನಿಮಗೆ ನಮಗೆ ಬರ್ತದ. 11ವರೆ ಅಂತ ಹೇಳ್ಬಿಡಿದ್ರೆ ಕಾರ್ಡ್ ಪ್ರಿಂಟ್ ಮಾಡ್ತೀರಿ, ನಮ್ಮ ಸಲಿಂದ ಕಾರ್ಡ್ ಕಡೆಗೆ ಪ್ರಿಂಟ್ ಮಾಡ್ತಾರೆ ಗೊತ್ತಿಲ್ಲ. 11ವರೆ ಅಂತ ಮಾಡ್ರಿ, ಇದು ಬಂದ ನಂತರ ಆಯ್ತ್ರಪ್ಪ ರೆಡಿ ಅಂತ ಬರ್ರಿ ಅಂತ ತಿಳ್ಕೊಂಡು ಹೇಳಿದಾಗ ನಾವು ಲೇಟ್ ಮಾಡೋದಕ್ಕೆ ನೀವು ಸಕ್ ಆದಂಗಾಯ್ತು. ಯಾಕಂದ್ರ ಈ ದೇಶದ ಒಬ್ಬ ಪ್ರದೇಶಕ್ಕೆ ಹೋಗಿದ್ದ, ಹೋದ ನಂತರ ಮಾತಾಡ್ಕೊಂಡು ಕುಂತಾಗ, ಇಲ್ಲಪ್ಪ ನಾನು ಒಂದು 10 ನಿಮಿಷ ಟೈಮ್ ಕೊಟ್ಟು ಬಂದೀನಿ, ಎದ್ದು ಹೋಗ್ತೀನಿ ಅಂತ ತಿಳ್ಕೊಂಡಾಗ ಅವಂದ ಬಹಳ ಆತ್ಮೀಯರಿದ್ರು. ಇಲ್ಲಪ್ಪ ಒಂದು 10 ನಿಮಿಷ ಬಂದರು. 10 ನಿಮಿಷದಾಗ ನಮ್ಮ ಆಳು ಮಗ ಕೆಳಗೆ ಹೋಗ್ತಾನೆ, ಹೋಗ್ಲಿಕ್ಕೆ 2 ನಿಮಿಷ ಆಗ್ತದ, ಮತ್ತೆ ಮ್ಯಾಗ್ ಬರ್ತಾನ. ಬಂದ ನಂತರ ಎಲ್ಲ ಸೋರಿಸಿ ಅದನ್ನ ತಂದಂತದ್ದು ಪ್ಲೇಟ್ನಾಗ ಹಾಕಿ ಕೊಡ್ಲಕ್ಕ ಒಂದು 5-6 ನಿಮಿಷ ಅಥವಾ ಒಂದು 8-10 ನಿಮಿಷದಲ್ಲಿ ನಮ್ಮ ಮುಂದೆ ಟಿಫನ್ ಬರ್ತದ. ನಾವು ನೀನು ಕೂಡ ಟಿಫನ್ ಮಾಡಿ ಹೋಗಮ್ಮ. ಕರೆಕ್ಟ್ 10 ನಿಮಿಷಕ್ಕೆ ಏನ್ ತಿಳ್ಕೊಬಾರ, 10 ನಿಮಿಷ ಕೊಟ್ಟು ಬಿಡ್ತೀವಿ ಅಂತ. ಇವತ್ತು 10 ನಿಮಿಷಕ್ಕೆ ಹ್ಯಾಂಗ ಬರ್ತಂತ ಅನ್ಕೋತ ಕುಂತ ಕರೆಕ್ಟ್ 5-6 ನಿಮಿಷಕ್ಕೆ ಪ್ಲೇಟ್ ಬಂತು. ಟಿಫನ್ ಮಾಡಿದ್ರೆ 10 ನಿಮಿಷ ಐತೆ. ಬಹಳ ಸಮಯದ ಬಗ್ಗೆ ಬಹಳ ಪ್ರಜ್ಞೆ ಆಗಲಿ ಅಂತ ತಿಳ್ಕೊಂಡಂತರು ಆದ್ರು. ಮುಂದೆ ಕೆಲವು ದಿವಸಕ್ಕೆ ಅಲ್ಲಿ ಅವನು ಇವನ ಮನೆಗೆ ಬಂದ. ಅದ್ರೊಳಗೆ ಹೇಳಿದ್ದ, ಚಾಣಪ್ಪ ಮನೆ ಕೆಲಸ ಮಾಡಿದ್ದ, ನಾನು ಅಲ್ಲಿ ಕುಂತ ಹೇಳ್ತೇನೆ, ನಾಷ್ಟ ತಗೊಂಡ್ ಹೇಳ್ತೀನಿ, ಕರೆಕ್ಟ್ ಹೋಗಿ ನಾಷ್ಟ ತರಬೇಕು ನೋಡಿ ಅಂದ. ಆಯ್ತ್ರಿ ಅಂದ. ಇವನು ಅಂದ, ನಾನು ನಡೀತೀರಿ, ಇಲ್ಲ ಒಂದು 10 ನಿಮಿಷನಾಗ ತೆಳ ಹೋಗಿ ನಾಷ್ಟ ತರ್ತಾರ, ನಾಷ್ಟ ಮಾಡಿ ಹೋಗಂತ. ಬೇಡ ಯಾಕಂದ್ರೆ ಅವ್ನಿಗೆ ಗೊತ್ತಿರ್ತಿದ್ವಿ ಮುಂದೆ ಟೈಮ್. ಬೇಡ ಇಲ್ಲ ನೋಡ್ರಿ ಅಂದ. 2 ನಿಮಿಷ ಆಯ್ತು, 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ಶಾಣಪ್ಪ ಬರ್ಲೇ ಇಲ್ಲ. ಅವಾಗ ಯಾಕೋ ಶಾಣಪ್ಪ ಅಂತಂದಾಗ ಅವ ಅಂದ, ಇನ್ನ ಬೋಗಡಿನೇ ಸಿಗಲಾಗಿದ್ರಿ, ಹುಡುಕಾಡಕ್ಕೋಗ್ತೀನಿ ಅಂತ ನಮ್ಮ ಶಾಣಪ್ಪ ಏನಾಗಿಲ್ಲೇ ಇತ್ತು. ಒಂದು ಹೇಳುವಂತ ತಾತ್ಪರ್ಯ ಏನಂತ ಕೇಳಿದಾಗ ನಮ್ಮಲ್ಲಿ ವ್ಯವಸ್ಥೆನೇ ಹಂಗೆ ಬೆಳ್ಕೊಂಡು ಬಂದವರು. ನಾವೆಲ್ಲ ನಿಮಗೆ ಆಯ್ತರಪ್ಪ ಬರ್ತೀವಿ ಅಂತ ತಿಳ್ಕೊಂಡು ನಮ್ಕಿನ್ನ ಮೊದಲು ಮಾನ್ಯ ಶಾಸಕರು ಬಂದರು, ನಮ್ಮ ರಸಣಗೌಡರು ಬಂದರು, ಲಿಂಗನಗೌಡ ಲಿಂಗಾರೆಡ್ಡಿ ಅಣ್ಣವರು ಬಂದರು, ಮಹೇಶ್ ಗೌಡರು ಬಂದು ಎಲ್ಲರೂ ನಮ್ಗಿಂತ ಮೊದಲು ಬಂದು ಕುಂತಿದ್ರು. ಆದ್ರೂ ಕೂಡ ಸಕಾಲಕ್ಕೆ ನೀವೆಲ್ಲರೂ ಬಂದು ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ ಅಂತ ತಿಳ್ಕೊಂಡಂದಾಗ ಶಿವರಾಜ ಪಾಟೀಲ್ ಅವರ ಬದುಕು ಸಮೃದ್ಧವಾಗಿರಲಿ, ಅವರ ನಿವೃತ್ತಿ ಜೀವನ, ಮುಂದಿನ ಒಂದು ಶೀರ್ಷ ಜೀವನ ಶಾಂತಿ, ಸಮಾಧಾನ,
ಸುಖಮಯವಾಗಿ ಸಾಗಲಿ ಅಂತ ತಿಳ್ಕೊಂಡು ನಾವು ನೀವೆಲ್ಲರೂ ಕೂಡ ಹರಿಸೋಣ. ಅವರ ಕುಟುಂಬದವರಿಗೆ ಸದ್ಗುರು ಸಮರ್ಥ ವಿಶ್ವರಾಜ್ಯರು ಮಗಳಾಂಬಿಕಾ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಪರವಾಗಿ ಪುಣ್ಯಾತ್ಮರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಾತಾಡುತ್ತೇವೆ. ಶ್ರೀ ಶಿವರಾಜ್ ಪಾಟೀಲ್ ಸರ್ ಅವರಿಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ ಷಡಕ್ಷರಿ ಬ್ರಹ್ಮ ಶ್ರೀ ಡಾಕ್ಟರ್ ಗಂಗಾಧರ ಶಿವಸಾರಿ ಸ್ವಾಮೀಜಿಗಳು ಅವರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಸ್ವಾಮೀಜಿಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ, ಈಗ ಈ ಇನ್ನೋರ್ವ ಸ್ವಾಮೀಜಿ ನಾಗಪ್ಪಯ್ಯ ಮಹಾಸ್ವಾಮಿಗಳು ಗದ್ದಿಗೆ ಮಠ ಅಳವಳಿಗರು ಶ್ರೀ ಶಿವರಾಜ್ ಪಾಟೀಲ್ ದಂಪತಿಗಳಿಗೆ